ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ಚೀನಾಗೆ ಸವಾಲೆಸೆದಿದ್ದಾರೆ. ಉತ್ತರಾಧಿಕಾರಿ ವಿಚಾರದಲ್ಲಿ ಚೀನಾ ಮಾತು ಕೇಳಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಚೀನಾಗೆ ಕೊಟ್ಟ ಸಂದೇಶ ಏನು ದಲೈ ಲಾಮಾ? ಈ ವರದಿ ನೋಡಿ. ದಲೈ ಲಾಮಾ ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ. ಇವರ 91ನೇ ಹುಟ್ಟುಹಬ್ಬದ ಆಚರಣೆಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಭರ್ಜರಿ ಸಿದ್ದತೆ ನಡೆಯುತ್ತಿದೆ. ಹೀಗಿರುವಾಗಲೇ 15ನೇ ದಲೈ ಲಾಮಾ ಅವರ ನೇಮಕದ ವಿಚಾರದಲ್ಲಿ ಚೀನಾದ ಯಾವುದೇ ಪಾತ್ರ ಇರಲ್ಲ ಅಂತ 14ನೇ ದಲೈ ಲಾಮಾ ಹೇಳಿದ್ದಾರೆ. ಉತ್ತರಾಧಿಕಾರಿಯ ಆಯ್ಕೆ ನಮ್ಮ ತೀರ್ಮಾನ. ಚೀನಾಕ್ಕೆ ಸವಾಲೆಸೆದ 14ನೇ ದಲೈ ಲಾಮಾ. ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾದ ಹಸ್ತಕ್ಷೇಪವನ್ನ 14ನೇ ದಲೈ ಲಾಮಾ ಕಟುವಾಗಿ ತಿರಸ್ಕರಿಸಿದ್ದಾರೆ. ಈ ಕುರಿತು ಮಾತನಾಡಿದ್ದು ತಾವು ಪುನರ್ಜನ್ಮ ಹೊಂದುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಉತ್ತರಾಧಿಕಾರಿಯ ಆಯ್ಕೆಯು ಟಿಬೆಟಿಯನ್ ಸಂಪ್ರದಾಯದಂತೆ ನಡೆಯಲಿದೆ, ಚೀನಾದ ಪಾತ್ರ ಇರಲ್ಲ ಎಂದಿದ್ದಾರೆ. ದಲೈ ಲಾಮಾ ಅವರ ಹೇಳಿಕೆಯನ್ನ ಚೀನಾ ಸರ್ಕಾರ ವಿರೋಧಿಸಿದೆ. ಉತ್ತರಾಧಿಕಾರಿಯ ಆಯ್ಕೆಯಲ್ಲಿ ನಮಗೆ ಅಂತಿಮ ಅಭಿಪ್ರಾಯವಿದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಪುನರುಚ್ಚರಿಸಿದೆ. ಟಿಬೆಟ್ ನನ್ನ ದೇಶದ ಅವಿಭಾಜ್ಯ ಅಂಗವಾಗಿದೆ, ಹೀಗಾಗಿ ಅಲ್ಲಿನ ಧಾರ್ಮಿಕ ವ್ಯವಹಾರಗಳಲ್ಲಿ ತಾನು ಅಂತಿಮ ಅಭಿಪ್ರಾಯವನ್ನ ಹೊಂದಿದೆ ಅಂತ ಚೀನಾ ಹೇಳ್ತಿದೆ. ಟಿಬೆಟಿಯನ್ ಧಾರ್ಮಿಕ ಸಂಪ್ರದಾಯಗಳನ್ನು ನಿಯಂತ್ರಿಸಲು ಚೀನಾ ಪ್ರಯತ್ನಿಸುತ್ತಿದೆ. ಆದರೆ ದಲೈ ಲಾಮಾ ಮಾತ್ರ ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾ ಪಾತ್ರ ಇರಲ್ಲ ಎಂದು ಹೇಳಿ ಸವಾಲೆಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ಚೀನಾಗೆ ಸವಾಲೆಸೆದಿದ್ದಾರೆ. ಉತ್ತರಾಧಿಕಾರಿ ವಿಚಾರದಲ್ಲಿ ಚೀನಾ ಮಾತು ಕೇಳಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಚೀನಾಗೆ ಕೊಟ್ಟ ಸಂದೇಶ ಏನು ದಲೈ ಲಾಮಾ? ಈ ವರದಿ ನೋಡಿ. ದಲೈ ಲಾಮಾ ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ. ಇವರ 91ನೇ ಹುಟ್ಟುಹಬ್ಬದ ಆಚರಣೆಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಭರ್ಜರಿ ಸಿದ್ದತೆ ನಡೆಯುತ್ತಿದೆ. ಹೀಗಿರುವಾಗಲೇ 15ನೇ ದಲೈ ಲಾಮಾ ಅವರ ನೇಮಕದ ವಿಚಾರದಲ್ಲಿ ಚೀನಾದ ಯಾವುದೇ ಪಾತ್ರ ಇರಲ್ಲ ಅಂತ 14ನೇ ದಲೈ ಲಾಮಾ ಹೇಳಿದ್ದಾರೆ. ಉತ್ತರಾಧಿಕಾರಿಯ ಆಯ್ಕೆ ನಮ್ಮ ತೀರ್ಮಾನ. ಚೀನಾಕ್ಕೆ ಸವಾಲೆಸೆದ 14ನೇ ದಲೈ ಲಾಮಾ. ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾದ ಹಸ್ತಕ್ಷೇಪವನ್ನ 14ನೇ ದಲೈ ಲಾಮಾ ಕಟುವಾಗಿ ತಿರಸ್ಕರಿಸಿದ್ದಾರೆ. ಈ ಕುರಿತು ಮಾತನಾಡಿದ್ದು ತಾವು ಪುನರ್ಜನ್ಮ ಹೊಂದುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಉತ್ತರಾಧಿಕಾರಿಯ ಆಯ್ಕೆಯು ಟಿಬೆಟಿಯನ್ ಸಂಪ್ರದಾಯದಂತೆ ನಡೆಯಲಿದೆ, ಚೀನಾದ ಪಾತ್ರ ಇರಲ್ಲ ಎಂದಿದ್ದಾರೆ. ದಲೈ ಲಾಮಾ ಅವರ ಹೇಳಿಕೆಯನ್ನ ಚೀನಾ ಸರ್ಕಾರ ವಿರೋಧಿಸಿದೆ. ಉತ್ತರಾಧಿಕಾರಿಯ ಆಯ್ಕೆಯಲ್ಲಿ ನಮಗೆ ಅಂತಿಮ ಅಭಿಪ್ರಾಯವಿದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಪುನರುಚ್ಚರಿಸಿದೆ. ಟಿಬೆಟ್ ನನ್ನ ದೇಶದ ಅವಿಭಾಜ್ಯ ಅಂಗವಾಗಿದೆ, ಹೀಗಾಗಿ ಅಲ್ಲಿನ ಧಾರ್ಮಿಕ ವ್ಯವಹಾರಗಳಲ್ಲಿ ತಾನು ಅಂತಿಮ ಅಭಿಪ್ರಾಯವನ್ನ ಹೊಂದಿದೆ ಅಂತ ಚೀನಾ ಹೇಳ್ತಿದೆ. ಟಿಬೆಟಿಯನ್ ಧಾರ್ಮಿಕ ಸಂಪ್ರದಾಯಗಳನ್ನು ನಿಯಂತ್ರಿಸಲು ಚೀನಾ ಪ್ರಯತ್ನಿಸುತ್ತಿದೆ. ಆದರೆ ದಲೈ ಲಾಮಾ ಮಾತ್ರ ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾ ಪಾತ್ರ ಇರಲ್ಲ ಎಂದು ಹೇಳಿ ಸವಾಲೆಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ಚೀನಾಗೆ ಸವಾಲೆಸೆದಿದ್ದಾರೆ. ಉತ್ತರಾಧಿಕಾರಿ ವಿಚಾರದಲ್ಲಿ ಚೀನಾ ಮಾತು ಕೇಳಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಚೀನಾಗೆ ಕೊಟ್ಟ ಸಂದೇಶ ಏನು ದಲೈ ಲಾಮಾ? ಈ ವರದಿ ನೋಡಿ.
ದಲೈಲಾಮಾ ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ. ಇವರ 91ನೇ ಹುಟ್ಟುಹಬ್ಬದ ಆಚರಣೆಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಭರ್ಜರಿ ಸಿದ್ದತೆ ನಡೆಯುತ್ತಿದೆ. ಹೀಗಿರುವಾಗಲೇ 15ನೇ ದಲೈಲಾಮಾ ಅವರ ನೇಮಕದ ವಿಚಾರದಲ್ಲಿ ಚೀನಾದ ಯಾವುದೇ ಪಾತ್ರ ಇರಲ್ಲ ಅಂತ 14ನೇ ದಲೈಲಾಮಾ ಹೇಳಿದ್ದಾರೆ. ಉತ್ತರಾಧಿಕಾರಿಯ ಆಯ್ಕೆ ನಮ್ಮ ತೀರ್ಮಾನ. ಚೀನಾಕ್ಕೆ ಸವಾಲೆಸೆದ 14ನೇ ದಲೈಲಾಮಾ. ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾದ ಹಸ್ತಕ್ಷೇಪವನ್ನ 14ನೇ ದಲೈಲಾಮಾ ಕಟುವಾಗಿ ತಿರಸ್ಕರಿಸಿದ್ದಾರೆ. ಈ ಕುರಿತು ಮಾತನಾಡಿದ್ದು ತಾವು ಪುನರ್ಜನ್ಮ ಹೊಂದುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಉತ್ತರಾಧಿಕಾರಿಯ ಆಯ್ಕೆಯು ಟಿಬೆಟಿಯನ್ ಸಂಪ್ರದಾಯದಂತೆ ನಡೆಯಲಿದೆ, ಚೀನಾದ ಪಾತ್ರ ಇರಲ್ಲ ಎಂದಿದ್ದಾರೆ. ದಲೈಲಾಮಾ ಅವರ ಹೇಳಿಕೆಯನ್ನ ಚೀನಾ ಸರ್ಕಾರ ವಿರೋಧಿಸಿದೆ. ಉತ್ತರಾಧಿಕಾರಿಯ ಆಯ್ಕೆಯಲ್ಲಿ ನಮಗೆ ಅಂತಿಮ ಅಭಿಪ್ರಾಯವಿದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಪುನರುಚ್ಚರಿಸಿದೆ. ಟಿಬೆಟ್ ನನ್ನ ದೇಶದ ಅವಿಭಾಜ್ಯ ಅಂಗವಾಗಿದೆ, ಹೀಗಾಗಿ ಅಲ್ಲಿನ ಧಾರ್ಮಿಕ ವ್ಯವಹಾರಗಳಲ್ಲಿ ತಾನು ಅಂತಿಮ ಅಭಿಪ್ರಾಯವನ್ನ ಹೊಂದಿದೆ ಅಂತ ಚೀನಾ ಹೇಳ್ತಿದೆ. ಟಿಬೆಟಿಯನ್ ಧಾರ್ಮಿಕ ಸಂಪ್ರದಾಯಗಳನ್ನು ನಿಯಂತ್ರಿಸಲು ಚೀನಾ ಪ್ರಯತ್ನಿಸುತ್ತಿದೆ. ಆದರೆ ದಲೈಲಾಮಾ ಮಾತ್ರ ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾ ಪಾತ್ರ ಇರಲ್ಲ ಎಂದು ಹೇಳಿ ಸವಾಲೆಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ ದಲೈಲಾಮಾ ಚೀನಾಗೆ ಸವಾಲೆಸೆದಿದ್ದಾರೆ. ಉತ್ತರಾಧಿಕಾರಿ ವಿಚಾರದಲ್ಲಿ ಚೀನಾ ಮಾತು ಕೇಳಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಚೀನಾಗೆ ಕೊಟ್ಟ ಸಂದೇಶ ಏನು ದಲೈಲಾಮಾ? ಈ ವರದಿ ನೋಡಿ. ದಲೈಲಾಮಾ ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ. ಇವರ 91ನೇ ಹುಟ್ಟುಹಬ್ಬದ ಆಚರಣೆಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಭರ್ಜರಿ ಸಿದ್ದತೆ ನಡೆಯುತ್ತಿದೆ. ಹೀಗಿರುವಾಗಲೇ 15ನೇ ದಲೈಲಾಮಾ ಅವರ ನೇಮಕದ ವಿಚಾರದಲ್ಲಿ ಚೀನಾದ ಯಾವುದೇ ಪಾತ್ರ ಇರಲ್ಲ ಅಂತ 14ನೇ ದಲೈಲಾಮಾ ಹೇಳಿದ್ದಾರೆ. ಉತ್ತರಾಧಿಕಾರಿಯ ಆಯ್ಕೆ ನಮ್ಮ ತೀರ್ಮಾನ. ಚೀನಾಕ್ಕೆ ಸವಾಲೆಸೆದ 14ನೇ ದಲೈಲಾಮಾ. ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾದ ಹಸ್ತಕ್ಷೇಪವನ್ನ 14ನೇ ದಲೈಲಾಮಾ ಕಟುವಾಗಿ ತಿರಸ್ಕರಿಸಿದ್ದಾರೆ. ಈ ಕುರಿತು ಮಾತನಾಡಿದ್ದು ತಾವು ಪುನರ್ಜನ್ಮ ಹೊಂದುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಉತ್ತರಾಧಿಕಾರಿಯ ಆಯ್ಕೆಯು ಟಿಬೆಟಿಯನ್ ಸಂಪ್ರದಾಯದಂತೆ ನಡೆಯಲಿದೆ, ಚೀನಾದ ಪಾತ್ರ ಇರಲ್ಲ ಎಂದಿದ್ದಾರೆ. ದಲೈಲಾಮಾ ಅವರ ಹೇಳಿಕೆಯನ್ನ ಚೀನಾ ಸರ್ಕಾರ ವಿರೋಧಿಸಿದೆ. ಉತ್ತರಾಧಿಕಾರಿಯ ಆಯ್ಕೆಯಲ್ಲಿ ನಮಗೆ ಅಂತಿಮ ಅಭಿಪ್ರಾಯವಿದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಪುನರುಚ್ಚರಿಸಿದೆ. ಟಿಬೆಟ್ ನನ್ನ ದೇಶದ ಅವಿಭಾಜ್ಯ ಅಂಗವಾಗಿದೆ, ಹೀಗಾಗಿ ಅಲ್ಲಿನ ಧಾರ್ಮಿಕ ವ್ಯವಹಾರಗಳಲ್ಲಿ ತಾನು ಅಂತಿಮ ಅಭಿಪ್ರಾಯವನ್ನ ಹೊಂದಿದೆ ಅಂತ ಚೀನಾ ಹೇಳ್ತಿದೆ. ಟಿಬೆಟಿಯನ್ ಧಾರ್ಮಿಕ ಸಂಪ್ರದಾಯಗಳನ್ನು ನಿಯಂತ್ರಿಸಲು ಚೀನಾ ಪ್ರಯತ್ನಿಸುತ್ತಿದೆ. ಆದರೆ ದಲೈಲಾಮಾ ಮಾತ್ರ ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಚೀನಾ ಪಾತ್ರ ಇರಲ್ಲ ಎಂದು ಹೇಳಿ ಸವಾಲೆಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.